ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಲೇಬೇಕು. ಹಾಗೆ ಇವತ್ತಿನ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಯಾವುದೇ ಬ್ಲಾಗನ್ನು ನಾನು ಮಾಡ್ತಿಲ್ಲ, ಅದರ ಬದಲಾಗಿ ಹಿರಿಯರು ಹೇಳಿದ ಕೆಲವು ಕಿವಿ ಮಾತುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಹಿರಿಯರು ಕೆಲವೆಲ್ಲ ಒಂದು ಆರೋಗ್ಯದ ಬಗ್ಗೆ ಕೆಲವೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇದರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಬಹುದು. ಹಾಗೆ ಬನ್ನಿ ಇವಾಗ ಒಂದೊಂದಾಗಿ ಈ ಟಿಪ್ಸನ್ನು ನೋಡ್ಕೊಂಡು ಬರೋಣ. ಅಡುಗೆ ಉಪ್ಪನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ಊತ ಹಾಗೂ ನೋವಿರುವ ಜಾಗದಲ್ಲಿ ಹಚ್ಚಿ ಮಾಲಿಷ್ ಮಾಡಿ ನಂತರ ಬಿಸಿ ನೀರಿನಿಂದ ತೊಳೆದರೆ ತುಂಬಾ ಉಪಯೋಗವಿದೆ. ನಮಗೆ ಕಫ ಗಂಟಲು ನೋವೆಲ್ಲ ಇದ್ದರೆ ಓಂಕಾಳನ್ನು ಬೀಳದೊಟ್ಟಿಗೆ ಸೇವಿಸಿದರೆ ಈ ಕಫ ಹಾಗೂ ಗಂಟಲು ನೋವು ಕಡಿಮೆ ಆಗ್ತದೆ. ತೆಂಗಿನಕಾಯಿ ಹಾಲಿಗೆ ಅರಸಿನ ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಮುಖದಲ್ಲಿರುವ ಸೊಕ್ಕುಗಳು ಕಡಿಮೆ ಆಗ್ತದೆ. ಅದೇ ರೀತಿ ಮುಖ ಕಾಂತಿಯುತವಾಗ್ತದೆ. ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಇವಾಗ ಕರೆಕ್ಟಾಗಿ ಋತುಚಕ್ರವಾಗುವುದಿಲ್ಲ. ಈ ಸಮಯದಲ್ಲಿ ಹೊಟ್ಟೆ ನೋವೆಲ್ಲ ಇರ್ತದೆ. ಇದಕ್ಕೆ 1 ಗ್ಲಾಸ್ ನೀರಿಗೆ ಸ್ವಲ್ಪ ದಾಳಿಂಬೆ ಸಿಪ್ಪೆಯ ಹುಡಿಯನ್ನು ಹಾಕಿ ಪ್ರತಿದಿನ ಇದನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಅದೇ ರೀತಿ ಋತುಚಕ್ರ ಕೂಡ ಕ್ರಮೇಣವಾಗಿ ಸರಿಯಾಗ್ತದೆ. ಇದನ್ನು ಋತುಚಕ್ರದ ಸಮಯದಲ್ಲಿ ದಿವಸಕ್ಕೆ 2 ಸಲ ಇದನ್ನು ತಗೊಳ್ಬೇಕು. ಈಗಿನ ಕಾಲದಲ್ಲಿ ನಾವು ಯಾವುದೆಲ್ಲ ಫುಡ್ಡನ್ನು ತಿಂತೇವೆ, ಇದರಿಂದ ನಮ್ಮ ಆರೋಗ್ಯ ಕೆಡುತ್ತದೆ. ರಾಗಿ ಮುದ್ದೆ ಹಾಗೂ ಜೋಳದ ರೊಟ್ಟಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ದೇಹವು ಆರೋಗ್ಯಕರವಾಗಿರ್ತದೆ. ಬಾಣಂತಿಯರು ಮಿತವಾಗಿ ಮೆಂತ್ಯ ಕಾಳುಗಳನ್ನು ಸೇವಿಸುವುದರಿಂದ ಎದೆ ಹಾಲು ವೃದ್ಧಿಯಾಗುತ್ತದೆ. ಈ ಖರ್ಜೂರ ಮತ್ತು ಕಲ್ಲಂಗಡಿ ಎಲ್ಲರಿಗೂ ತುಂಬಾ ಇಷ್ಟ. ಮೂತ್ರದಲ್ಲಿ ಕಲ್ಲುಗಳಾಗುತ್ತಿದ್ದರೆ ಈ ಖರ್ಜೂರ ಹಾಗೂ ಕಲ್ಲಂಗಡಿಯನ್ನು ಸೇವಿಸಿದರೆ ಇದನ್ನು ನಿಯಂತ್ರಣಕ್ಕೆ ತರಬಹುದು. ಮಕ್ಕಳಲ್ಲಿ ವಾಂತಿ ಕಾಣಿಸಿಕೊಂಡಾಗ ನಾವು ಏಲಕ್ಕಿ ನೀರನ್ನು ಕುಡಿಸಬೇಕು, ಅಥವಾ ನಿಂಬು ನೀರಿನೊಂದಿಗೆ ಏಲಕ್ಕಿ ಪುಡಿಯನ್ನು ಬೆರೆಸಿ ಕುಡಿಸಿದರೆ ವಾಂತಿಯಾಗುವುದು ನಿಲ್ಲುತ್ತದೆ. ಹಲ್ಲು ನೋವಿನ ಸಂದರ್ಭದಲ್ಲಿ ನೋವಿರುವ ಹಲ್ಲಿಗೆ ಲವಂಗದ ಎಣ್ಣೆಯನ್ನು ಹಚ್ಚಿದರೆ ಹಲ್ಲು ನೋವು ಕಡಿಮೆ ಆಗ್ತದೆ. ನಾವು ಅಡುಗೆ ಮಾಡುವಾಗ ಹೆಚ್ಚಾಗಿ ನಮ್ಮ ಕೈಗಳಿಗೆ ಏನಾದರೂ ಬಿಸಿ ತಾಗ್ತಾನೆ ಇರ್ತದೆ. ಈಗ ಏನಾದರೂ ಬಿಸಿ ತಾಗಿದ್ರೆ, ಬೆಂಕಿ ತಾಗಿದ್ರೆ ನಾವು ಕೂಡಲೇ ಹಲ್ಲುಜ್ಜುವ ಪೇಸ್ಟನ್ನು ಹಚ್ಚಿಕೊಳ್ಬೇಕು. ಈ ಹಲ್ಲುಜ್ಜುವ ಪೇಸ್ಟನ್ನು ಹಚ್ಚಿಕೊಳ್ಳುವುದರಿಂದ ಗುಳ್ಳೆಗಳು ಬರುವುದಿಲ್ಲ. ನಮ್ಮ ಚರ್ಮದ ಯಾವುದಾದ್ರೂ ಭಾಗದಲ್ಲಿ ನೋವಿದ್ರೆ ಆ ನೋವಿರುವ ಭಾಗಕ್ಕೆ ಮಾಗಿದ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದು 30 ನಿಮಿಷಗಳ ಕಾಲ ಇಟ್ಟು ನಂತರ ತೆಗೆಯುವುದರಿಂದ ನೋವು ಉಪಶಮನವಾಗುತ್ತದೆ. ನೀರಿಗೆ ನಿಂಬೆಹಣ್ಣಿನ ರಸ, ಉಪ್ಪು, ಸಕ್ಕರೆಯನ್ನು ಬೆರೆಸಿ ಕುಡಿಯುವುದರಿಂದ ತಲೆ ತಿರುಗುವುದು ನಿಲ್ಲುತ್ತದೆ. ಈ ತುಳಸಿ ರಸ ಮತ್ತು ಅಲೋವೆರಾವನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ನಮ್ಮ ದೇಹದಲ್ಲಿನ ಬೊಜ್ಜು ನಿಯಂತ್ರಣದಲ್ಲಿರುವುದರ ಜೊತೆಗೆ ಥೈರಾಯ್ಡ್ ಕೂಡ ಕಡಿಮೆ ಆಗ್ತದೆ. ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ದೇಹದಲ್ಲಿ ಹಾಗೂ ಕೀಲುಗಳಲ್ಲಿ ನೋವಿರ್ತದೆ. ಅಂಥವರು ಈ ಅಲೋವೆರಾ ಜ್ಯೂಸನ್ನು ಕುಡಿಯುವುದರಿಂದ ತುಂಬಾ ಪ್ರಯೋಜನವಿದೆ. ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ಬೆಲ್ಲವನ್ನು ಬೆರೆಸಿ ಕುಡಿಯುವುದರಿಂದ ಚೆನ್ನಾಗಿ ನಿದ್ರೆ ಬರುತ್ತದೆ. ದೊಡ್ಡಪತ್ರೆ ಎಲೆಗಳನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕಿಡ್ನಿ ಕಲ್ಲುಗಳಿಂದ ದೂರವಿರಬಹುದು. ಕಣ್ಣಿನ ಸಮಸ್ಯೆ ಇರುವವರು ಕಿವಿ ಹಣ್ಣನ್ನು ಸೇವನೆ ಮಾಡಬೇಕು. ಶುಂಠಿಯನ್ನು ಸೇವಿಸುವುದರಿಂದ ಹಸಿವು ಹೆಚ್ಚಾಗುತ್ತದೆ. ಅದೇ ರೀತಿ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಒಳ್ಳೆಯದು. ತೆಳ್ಳಗಿರುವವರು ಪ್ರತಿದಿನ ಹಾಲಿಗೆ ಖರ್ಜೂರದ ಪೇಸ್ಟನ್ನು ಬೆರೆಸಿ ಕುಡಿಯುವುದರಿಂದ ತೆಳ್ಳಗಿರುವವರ ತೂಕ ಜಾಸ್ತಿ ಆಗ್ತದೆ. ಹಾಲಿಗೆ ಖರ್ಜೂರದ ಪೇಸ್ಟನ್ನು ಬೆರೆಸಿ ಕುಡಿಯುವುದರಿಂದ ರಕ್ತಹೀನತೆ ಹಾಗೂ ಅಜೀರ್ಣತೆ ಇದ್ದರೆ ಕಡಿಮೆ ಆಗ್ತದೆ. ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಹಾಲಿಗೆ 1 ಸ್ಪೂನ್ ತುಪ್ಪವನ್ನು ಬೆರೆಸಿ ಕುಡಿಯುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಬೆಳಗಿನ ಹೊತ್ತು ನೆನೆಸಿದ ಕಾಳುಗಳನ್ನು ತಿನ್ನುವುದರಿಂದ ತೂಕ ಜಾಸ್ತಿ ಆಗುತ್ತದೆ. ಹಾಗೆಯೇ ನರಗಳು ಬಲಗೊಳ್ಳುತ್ತದೆ. ನಮಗೆ ಬೇಕಾದ ಶಕ್ತಿ ಸಿಗುತ್ತದೆ. ಇವತ್ತಿನ ಈ ಹಿರಿಯರು ಹೇಳಿದ ಮಾತುಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.